ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಸಮೀಕ್ಷೆ ವಿಶೇಷವಾಗಿ ಮೇಲ್ವರ್ಣೀಯ ಜನತೆ ಅಥವಾ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳಲ್ಲೇ ಒಂದು ತಲ್ಲಣವನ್ನು ಉಂಟು ಮಾಡಿದರೆ ಅಹಿಂದ್ರಲ್ಲೇ ಅಹಿಂದ್ ಮೀನ್ಸ್ OBCಯಲ್ಲೇ ಒಂದು ಉತ್ಸಾಹವನ್ನು ಮೂಡಿಸ್ತಾ ಇದೆ. ಯಾಕಂದರೆ ನಮಗೂ ಈ ಸಲ ರಿಸರ್ವೇಷನ್ ಹೆಚ್ಚಾಗ್ತದೆ ಅನ್ನೋ ಒಂದು ಆಸೆ. ರಿಸರ್ವೇಷನ್ ಎಷ್ಟು ಲಾಭ ಆಗ್ತದೆ ಹಾನಿ ಆಗ್ತದೆ ಬೇರೆ ಡಿಫ್ರೆಂಟ್ ಚರ್ಚೆ. ಆದರೆ ಒಂದು ಆಸೆ ಮನುಷ್ಯನಿಗೆ ಸಹಜವಾಗಿ ನಮಗೂ ಒಂದಿಷ್ಟು ಸಿಗ್ತದಪ್ಪ, ನಮ್ಮ ಪಾಲು ಹೆಚ್ಚಾಗ್ತದೆ ಅನ್ನುವಂಥ ಆಸೆಯಿಂದಾಗಿ ಇವತ್ತು ಅಹಿಂದ ಅಂದರೆ OBC ಜನ ಎಲ್ಲ ಸಿದ್ದರಾಮಯ್ಯರ ಹಿಂದೆ ಬಂದ ನಿಲ್ಲುವಂಥ ಒಗ್ಗಟ್ಟು ತೋರಿಸುವಂಥ ಅದರಲ್ಲೂ MLAಗಳು MLCಗಳು ಜನಸಾಮಾನ್ಯರು ಇವು ಬೆನ್ನು ಕಟ್ಟುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ದಿಶೆಯಲ್ಲೇ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಎಲ್ಲ ಸಚಿವರಾಗಿರ್ಬೋದು, ಶಾಸಕರು ಎಲ್ಲ ಒಕ್ಕೂರಲಿಂದ ಇಲ್ಲಪ್ಪ ನಾವು ನಿಮ್ಮ ಜೊತೆಗಿದ್ದೀವಿ, ಇದನ್ನು ಸರ್ವೆ ಮಾಡಿಸ್ರಿ OBCದು SC ಮತ್ತು ST ST ಅದ ಸರ್ವೆ ಮಾಡಿಸ್ಬೇಕಾಗಿದ್ದು OBC ಅವರು ಈ ಮಾತನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಇವರೆಲ್ಲರೂ ಕನ್ನಡೊಳಗೆ ಹೀರೋ. ಆದರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಕಮ್ಯುನಿಟಿಯಲ್ಲೇ ಮುಂದೆ ಇದೇನಪ್ಪ ಇವರು ಅನ್ನುವಂಥ ಮಾತು. ಹಾಗಂತೇಳಿ ಓಪನ್ ಆಗಿ ವಿರೋಧ ಮಾಡಲಿಕ್ಕೂ ಆಗಲಾರದ ಪರಿಸ್ಥಿತಿ ಪ್ರತಿಯೊಂದು ಪಕ್ಷ ನಾವೆಲ್ಲರೂ ಒಂದು ಅನ್ನುವಂಥ ಮಾತನ್ನು ಮಾತಾಡ್ತಾ, ನಾವೆಲ್ಲ ಹಿಂದೂ ಒಂದು ಅನ್ನುವಂಥ ಮಾತಾಡ್ತಾ ಇವತ್ತು ಅದನ್ನು ವಿರೋಧ ಮಾಡೋದು ಕಷ್ಟ ಆಗಿಬಿಡೋದು ಅವರಿಗೆಲ್ಲ ಒಳಗೆ ಇವೆಲ್ಲ ಮೇಲ್ವರ್ಣೀಯ ಜಾತಿಯವರಿಗೆ ತೊಂದರೆ ಅನ್ನಿಸ್ತಾ ಇದ್ರು ಸಹಿತ ಕಾಲದ ಅನಿವಾರ್ಯ ಇವತ್ತು ಒಪ್ಪುವಂಥ ಮಾತಾಗ್ಯದ. ಇರಲಿ, ಯಾಕಂದರೆ ಹಿಂದಿನ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕಾದಂಥದ್ದು. ಮತ್ತು ಮೀಸಲಾತಿಯನ್ನು ನಾವು ಇಟ್ಟಿದ್ವಿ ಅಂದ ತಕ್ಷಣ